ನನಗೆ ಗೊತ್ತಿರೋ ಪ್ರಕಾರ ನಮ್ಮ ನಿರ್ಮಾಪಕರು ನಮ್ಮ ಆದಿನಗಳು ಸಿನಿಮಾ ರಿಲೀಸ್ ಆದಾಗ 6 ವರ್ಷ ವಯಸ್ಸು. ಬಿಟ್ರು ಸರ್, ಹೇಳ್ಬಿಟ್ರು ಸರ್. 10 ವರ್ಷ ವಯಸ್ಸು. ಸೊ ಈಗ 18 ವರ್ಷ ಆಗಿದೆ ನಮ್ಮ ಸಿನಿಮಾ ರಿಲೀಸ್ ಆಗಿ. ಅಂದರೆ ರಜತ್ ಹೇಳಿದಾಗೆ 18 ವರ್ಷದ ನಂತರ ಮತ್ತೆ ಅದೇ ಒಂದು ಕಥೆನ ಸರ್ಕಸ್ ಮಾಡ್ತಾ ವಾಪಸ್ ಅಲ್ಲಿಗೆ ಹೋಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ, ಒಂದು ದೊಡ್ಡ ಸಾಹಸನೇ. ಆದರೆ ಆದಿನಗಳು ಸಿನಿಮಾ 86ನೇ ಇಸ್ವಿಲಿ ಮುಗಿಯುತ್ತೆ ಅದ್ರ ಕತೆ. ಈ ಕತೆ 86ನೇ ಇಸ್ವಿಲಿ ಪ್ರಾರಂಭ ಆಗುತ್ತೆ, ಅದ್ರ ಮುಂದಿನ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗನ್ಬಿಟ್ಟು ಇದು ಆದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ, ಆದಿನಗಳು ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಸರ್, ನಂದು ಇನ್ನೊಂದು ಪ್ರಶ್ನೆ ನಿಮಗೆ ಅಂದರೆ, ನಾನು ಒಂದು ಚಿಕ್ಕ ಪಾತ್ರ ಇದರಲ್ಲಿ ಮಾಡಿದ್ದೀನಿ. ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ಲರೂ ಮಾಡಿದ್ರು, ಆಮೇಲೆ ನೀವು ಎಷ್ಟು ಒಂದು ಫೋಕಸ್ಡ್ ಆಗಿ ಫಿಲಮ್ ಮಾಡಿದ್ರಿ ಅಂತ ನಾನು ನೋಡಿದ್ದೀನಿ. ಸರ್, ನಿಮಗೆ ಇದು ತುಂಬ ಟಫ್ ಕ್ವಶನು, ಬಟ್ ನಿಮ್ಗೆ ಆ ದಿನಗಳು ಫೇವ್ರೇಟಾ ಇಲ್ಲ ಬಲರಾಮನ ದಿನಗಳು ಫೇವ್ರೇಟ್? ಇದು ತುಂಬ ಕಷ್ಟ. ಅಂದರೆ ಯಾವ ಮಗು ಫೇವ್ರೇಟ್? ಆದರೆ ಒಂದು ಸುಲಭವಾದ ಉತ್ತರ ಅಂತಂದರೆ, ಆ ದಿನಗಳು ನಾನು ಬರೆದಿದ್ದ ಸಿನಿಮಾ ಅಲ್ಲ. ಓಕೆ. ಆ ದಿನಗಳು ಅಗ್ನಿಶ್ರೀಧರ್ ಅವರು ಬರೆದಿದ್ದು, ಅಗ್ನಿಶ್ರೀಧರ್ ಅವರ ಕನಸದು. ಓಕೆ. ಆದರೆ ಈ ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಇದು ಹೆಚ್ಚು ನನ್ನ ಸಿನಿಮಾ ಅಂತ ನಾನು ಹೇಳೋದಕ್ಕೆ ವೆರಿ ನೈಸ್.